ಶ್ರೀ ಸಾಯಿ ಅಗ್ರೋಇಂಪ್ಲಿಮೆಂಟ್ಸ್ ಕಂಪನಿಯ ಡೈರಿ ಮೇಟ್ ಹ್ಯಾಂಡ್ ಆಪರೇಟೆಡ್ ಮಿಲ್ಕಿಂಗ್ ಮಿಷನ್ ಬಗ್ಗೆ ನಮಗೆ ಒಂದು ಡೆಮಾನ್ಸ್ಟ್ರೇಷನ್. ಮೊದಲನೆಯದಾಗಿ 20 ಲೀಟರ್ ಸ್ಟೈನ್ಲೆಸ್ ಸ್ಟೀಲ್ ಬಕೆಟ್. ಈ ಬಕೆಟ್ನ ಮೊದಲಿಗೆ ನಾವು ಅಳವಡಿಸ್ಕೋಬೇಕು. ಬಕೆಟಲ್ಲಿ ಕ್ಯಾಪಿನ ಒಳಗಡೆ ಗ್ಯಾಸ್ಕೆಟ್ ಇರುತ್ತೆ. ಈ ಗ್ಯಾಸ್ಕೆಟ್ನ ಸರಿಯಾದ ರೀತಿಯಲ್ಲಿ ಈ ರೀತಿ ಅಳವಡಿಸ್ಕೋಬೇಕು. ಅಳವಡಿಸ್ಕೊಂಡು ನಾವು ಬಕೆಟ್ಗೆ ಅದನ್ನು ಮುಚ್ಚಬೇಕು. ಬಕೆಟಿಗೆ ಮುಚ್ಚಿದಾಗ ಆ ಹಿಡಿ ಕರೆಕ್ಟಾಗಿ ಪರ್ಪೆಂಡಿಕ್ಯುಲರ್ ಆಗಿ ಅಡ್ಡ ರೀತಿಯಾಗಿ ಬರೋ ರೀತಿಯಲ್ಲಿ ನಾವು ಅದನ್ನು ಹಾಕ್ಕೋಬೇಕು. ಇಲ್ಲಿ ಒಂದು ಗ್ರೂ ಬರುತ್ತೆ. ನಾವು ಬಕೆಟ್ನ ಈ ಹಿಡಿನ ತಗೊಂಡಾಗ ಕರೆಕ್ಟಾಗಿ ಗ್ರೂ ಅಲ್ಲಿ ಕೂತ್ಕೊಳ್ಳೋದು. ಇದು ಮೊದಲನೇ ವಿಧಾನ, ಪ್ರೊಸೀಜರು. ಇದಾದಮೇಲೆ ನಾವು ಕ್ಲಸ್ಟರ್ ಅಂತ ಹೇಳ್ತೀವಿ. ಈ ಕ್ಲಸ್ಟರಲ್ಲಿ ಒಂದು ಮೈನ್ ವಾಲ್ವ್ ಇರುತ್ತೆ. ಕೆಲವು ಮಿಷನ್ನಲ್ಲಿ ಈ ವಾಲ್ವ್ ಹಳದಿ ಕಲರ್ ಇರುತ್ತೆ, ಕೆಲವು ಮಿಷನಲ್ಲಿ ಹಸುರಾಗಿರುತ್ತೆ. ಈ ವಾಲ್ವ್ನ ಕ್ಲೋಸ್ ಮಾಡ್ಕೋಬೇಕು. ಅಡ್ಡಡ್ಡ ರೀತಿ ಮಾಡಿದಾಗ ಇದು ಕ್ಲೋಸ್ ಅಂತ, ಉದ್ದ ಮಾಡಿದಾಗ ಇದು ಓಪನ್ ಅಂತ. ಸೊ ನಾವು ಮೊದಲನೇದಾಗಿ ಅಡ್ಡಡ್ಡ ಮಾಡಿಕೊಂಡಾಗ ಕ್ಲೋಸ್ ಆಗಿದೆ. ಕ್ಲೋಸ್ ಆಗಾಗ ನಮ್ಮಲ್ಲಿ ಈ 4 ಇಂಡಿವಿಜುವಲ್ ಟೀತ್ ವಾಲ್ವ್ಸ್ ಇರುತ್ತೆ. ಈ 4 ಇಂಡಿವಿಜುವಲ್ ಟೀತ್ ವಾಲ್ವ್ಸ್ನನ್ನು ನಾವು ಉದ್ದುದ್ದ ಇದ್ದಾಗ ಇದು ಓಪನ್ ಆಗಿದೆ ಅಂತ ಅರ್ಥ. ಇದನ್ನು ಅಡ್ಡ ಮಾಡಿದಾಗ ಕ್ಲೋಸ್ ಆಗಿದೆ ಅಂತ. ಅದೇ ರೀತಿ 4 ಕ್ಲೋಸ್ ಮಾಡ್ಕೋಬೇಕು, ಅಡ್ಡಡ್ಡ ಮಾಡಿಕೊಂಡು. ಕ್ಲೋಸ್ ಮಾಡಿ ನಾವು ಆಮೇಲೆ ಪ್ರೆಷರ್ನ ಬಿಲ್ಡ್ ಮಾಡಬೇಕಾಗುತ್ತೆ. ಪ್ರೆಷರು ಈ ಮೀಟ್ರಲ್ಲಿ 250ರಿಂದ 300 ಹಸುಗಳಿಗೆ 250ರಿಂದ 300 ಗೇಜ್ ಇರಬೇಕಾಗತ್ತೆ. ನಾವು ಈ ಕೊಟ್ಟಿರೋ ರಾಡಿಂದ ಇದೆಲ್ಲ ಕ್ಲೋಸ್ ಮಾಡಿ ಆಗಿದ್ಮೇಲೆ ನಾವು ರಾಡ್ನ ಹಿಂದೆ ಮುಂದೆ ಮಾಡ್ತಾ ಇದ್ದರೆ ನಮಗೆ ಪ್ರೆಷರ್ ಬರೋದು ಗೊತ್ತಾಗುತ್ತೆ. ಸೊ ಈ ಪ್ರೆಷರ್ ನೀಡ್ಲು ನಿಮಗೆ ಇಲ್ಲೇ ನೋಡಿದ್ರೆ ಪ್ರೆಷರ್ ನೀಡ್ನ ನೋಟಿಸ್ ಮಾಡ್ತಾ ಇರಬೇಕು, ನೋಡ್ತಾ ಇರಬೇಕು. ನೋಡಿದಾಗ ನಿಮಗೆ ಪ್ರೆಷರ್ ಬಿಲ್ಡ್ ಆಗೋದು, ನೀಡ್ನ ಮಾಡ್ತಾ ಇರುತ್ತೆ, ಪ್ರೆಷರ್ ಬಿಲ್ಡ್ ಆಗ್ತಾ ಇದೆ ಅಂತ ಅರ್ಥ. ಸೊ ನಾವು 250ರಿಂದ 300 ಹೆಚ್ಚು ಕಡಿಮೆ ಇದು 35ರಿಂದ 40 ಸ್ಟ್ರೋಕ್ ಅಂದರೆ ಈ ರೀತಿ 1, 2, 3, 4 ಆ ರೀತಿ 35ರಿಂದ 40 ಸ್ಟ್ರೋಕ್ ಬೇಕಾಗುತ್ತೆ 250ರಿಂದ 300 ಪ್ರೆಷರ್ ಬಿಲ್ಡ್ ಮಾಡೋಕ್ಕೆ. ಇದು ತುಂಬ ಸೀಟು ಪ್ರೆಷರ್ ನೀಡ್ಲಿ ಮೂವ್ ಆಗ್ತಾ ಇದೆ. ತಾವು ಅದನ್ನು ನೋಡ್ತಾ ಇದ್ದೀರಾ. ಸೊ ಅದನ್ನು ನಾವು 300 ತನಕ ತಗೊಂಡು ಬಂದು ನಿಲ್ಲಿಸ್ಬಿಟ್ಟು ಆಮೇಲೆ ಮುಂದಿನ ವಿಧಾನ ಹೇಳ್ಕೊಡ್ತೀನಿ. ಅದಕ್ಕೆ ಮುಂಚೆ ಈ ರಾಡ್ನ ನೋಡಿದ್ರೆ ತುಂಬ ಕಂಫರ್ಟಬಲ್ ಆಗಿ, ತುಂಬ ಈಸಿಯಾಗಿ ನಾವು ಬೆರಳಲ್ಲೇ ಆಡಿಸ್ಬೋದು, ಅಷ್ಟು ಈಸಿಯಾಗಿರುತ್ತೆ. ಅದಾದಮೇಲೆ ಪೂರಕ್ಕೆ ನಿಮಗೆ ಒಳ್ಳೆ ಆಸನ ಇದೆ. ಸೊ ಈ ಪೊಸಿಷನ್ನು ಮತ್ತು ಈ ಪೊಸಿಷನ್ ಎರಡು ನಮಗೆ ಭುಜಕ್ಕಾಗಲಿ ಬೇರೆ ಇದಕ್ಕಾಗಲಿ ಯಾವುದೇ ರೀತಿ ತೊಂದರೆ ಆಗಲ್ಲ. ವಯಸ್ಸಾದವರು ಮತ್ತು ಹೆಣ್ಮಕ್ಳು ಸೀರೆ ಉಟ್ಕೊಂಡಿರೋರು ಆ ಥರದವ್ರೂ ಇಲ್ಲಿ ನಾವು ಜಾಗ ಬಿಟ್ಟಿರೋದ್ರಿಂದ ಆರಾಮಾಗಿ ಕುತ್ಕೊಂಡು ಈ ಪ್ರೆಷರ್ನ ಬಿಲ್ಡ್ ಮಾಡಬೇಕಾಗುತ್ತೆ. ಅದಾದಮೇಲೆ ಹಸುಗಳು ನಿಂತಿರುತ್ತೆ. ಹಸುಗಳಲ್ಲಿ ಫಸ್ಟು ನಾವು ಈ ಮೈನ್ ವಾಲ್ವ್ ಇರುತ್ತೆ. ಪ್ರೆಷರ್ ಎಲ್ಲ ಬಿಲ್ಡ್ ಮಾಡಿ ಆದಮೇಲೆ 400-300 ಬಂದಮೇಲೆ ಪ್ರೆಷರ್ ಬಿಲ್ಡ್ ಮಾಡಿ ಆದಮೇಲೆ ಈ ವಾಲ್ನ ಓಪನ್ ಮಾಡ್ಕೋಬೇಕು. ಈ ವಾಲ್ವ್ ಓಪನ್ ಮಾಡಿ ಆದಮೇಲೆ ನಾವು ಹಾಲು ಕೆಚ್ಚಲಿಂದು ಮೊಲೆ ಇರುತ್ತೆ, ಅದಕ್ಕೆ ನಾವು ಇದನ್ನು ಸಿಗಾಕ್ಸ್ಕೋಬೇಕಾಗತ್ತೆ. ಹಿಂಗೆ ಹಾಲು ಫಸ್ಟ್ ಇದನ್ನ ಒಳಗಡೆ ಇಟ್ಟು ಅದಾದ ನಂತರ ನಾವು ಈ ವಾಲ್ನ ಇಂಡಿವಿಜುವಲ್ ಟೀತ್ ವಾಲ್ನ ಕ್ಲೋಸ್ ಮಾಡಬೇಕು. ಈ ರೀತಿ ಕ್ಲೋಸ್ ಮಾಡಿದಾಗ ಆಟೋಮೆಟಿಕಾಗಿ ಅದು ಇಟ್ಕೊಂಡ್ಬಿಟ್ಟಿರುತ್ತೆ. ಸೊ ನಾವೇನು ಅದಕ್ಕೆ ಇದನ್ನ ಇಟ್ಕೋಬೇಕು ಅಂತ ಅವಶ್ಯಕತೆ ಬರಲ್ಲ. ಅದೇ ರೀತಿ ಎಲ್ಲ 4 ಮೊಲೆಗಳಿಗೂ ಇದನ್ನ ಅಳವಡಿಸ್ಕೊಂಡು ಬರ್ಬೇಕು ನಾವು. 1, 2, 3, 4 ಇದು ಅಳವಡಿಸಿ ಆದಮೇಲೆ ಎಲ್ಲವೂ ವಾಲ್ವ್ ಓಪನ್ ಆಗಿರುತ್ತೆ ಅಳವಡಿಸಿದಾಗ. ಅದಾದಮೇಲೆ ತಾವು ಹಾಲು ಕರೆಕ್ಷನ್ ಮತ್ತೆ ನಾವು ಇದನ್ನ ಇದೇ ರೀತಿ ಪಂಪಿಂಗ್ ಮಾಡ್ತಾ ಇರಬೇಕು. ಆ್ಯಂಡ್ ಮಾಡ್ತಾ ಇದ್ದಾಗ ನಮಗೆ ಈ ಒಂದು ಭಾಗದಲ್ಲಿ ಹಾಲು ಬರ್ತಾ ಇರುತ್ತೆ. ಪ್ರತಿಯೊಂದು ಇದರಲ್ಲೂ ಮೊಲೆಯಲ್ಲೂ ಸಪ್ರೇಟಾಗಿ ಹಾಲು ಬರೋದು ಗೊತ್ತಾಗುತ್ತೆ. 4 ಕಡೆನೂ ಹಾಲು ಬರ್ತಾ ಇರುತ್ತೆ. ಹಾಲು ಬರೋದು ಕಡಿಮೆ ಆಗುತ್ತೆ, ಹಾಲು ಬರೋದು ನಿಲ್ಲತ್ತೆ. ಇದಿಷ್ಟು ನೀವು ಇದರಲ್ಲಿ ನೋಟಿಸ್ ಮಾಡಬಹುದು.
ಇದೆಲ್ಲ ಆದಮೇಲೆ ಕೊನೆಗೆ ನಾವು ಇನ್ನೊಂದು ಸ್ವಲ್ಪ ಹಾಲು ಉಳಿದಿದೆಯಾ ಇಲ್ವಾ ಅಂತ ನೋಡೋಕ್ಕೋಸ್ಕರ ಸ್ವಲ್ಪ ಇದನ್ನು ನಾವು ಹಿಗ್ಬೇಕು. ಕೆಳಗಡೆ ಹಿಗ್ದಾಗ ಉಳಿದಿರೋದು 100-150 ml ಕೂಡ ಬಂದ್ಬಿಡುತ್ತೆ. ಸೊ ಹಾಗಾಗಿ ಹಾಲು ಮಿಷನಲ್ಲಿ ಕರೆದ ಮೇಲೆ ಹಾಲು ಯಾವುದೇ ರೀತಿ ಉಳಿಯಲ್ಲ, ಉಳಿದು ಮತ್ತೆ ಕರಿಯೋ ಅವಶ್ಯಕತೆ ಬರಲ್ಲ, ಸಂಪೂರ್ಣವಾಗಿ ಹಾಲನ್ನು ಈ ಮಿಷನ್ ಕರೆಯುತ್ತೆ.